ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಂಗಳೂರಲ್ಲಿ ಪ್ರಾಪರ್ಟಿ ಹುಡುಕ್ತಾ ಇರೋಂಥವ್ರು ಎಲ್ರಿಗೂ ನನ್ನ ಚಾನಲಿಂದ ವೆಲ್ಕಮ್ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಕಡೆಯಿಂದ ನನಗೆ ಗೊತ್ತಿರೋಂಥ ಪ್ರಾಪರ್ಟೀಸ್ ಅವೈಲೇಬಲ್ ಇರೋವಂಥ ಲೋ ಕಾಸ್ಟ್ ಆಗಿರ್ಬೋದು, ಹೈ ಕಾಸ್ಟ್ ಆಗಿರ್ಬೋದು, ಯಾವುದ್ಯಾವುದು ಅವೈಲೇಬಲ್ ಇದೆಯೋ ಅದನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಸಾರಿ ಎಲ್ರಿಗೂ ಸ್ವಲ್ಪ ದಿನ ನಾನು ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನನ್ನ ಹೆಲ್ತ್ ಕಂಡೀಷನ್ ಸ್ವಲ್ಪ ಚೆನ್ನಾಗಿರಲಿಲ್ಲ, ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ಇವತ್ತು ನಾನೊಂದು ಹೊಸ ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ. 28/30 ಅಂದರೆ 840 ಅಡಿ ಇದೆ ಟೋಟಲ್ ಏರಿಯಾ. ಇದು ಗ್ರೌಂಡು ಫಸ್ಟು ಸೆಕೆಂಡು 3 ಫ್ಲೋರ್ ಇದೆ. ಗ್ರೌಂಡು ಫಸ್ಟು ಸೆಕೆಂಡು 3 2 BHK ಇದೆ. ನೋಡಿ, ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ, ಗ್ಯಾಸ್ ಲೈನ್ ಪ್ರಾವಿಷನ್ನು, ಬೇಸಿಕಲಿ ಏನೊಂದು ಕೊಡಬೇಕು ಒಂದು ಮನೆಗೆ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ. ನೋಡ್ಬೋದು, ಹೊಸ ಮನೆ ಇದು. ಇದು ಮಾದಾವರ ಮೆಟ್ರೋ ಸ್ಟೇಷನಿಂದ ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ಗೆ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅವೈಲೇಬಲ್ ಇದೆ. ನೋಡ್ಬೋದು, ವೆಸ್ಟ್ ಫೇಸಿಂಗ್ ಸೈಟ್ ಆಗಿದೆ, ನಾರ್ತ್ ಫೇಸಿಂಗ್ ಡೋರ್ ಆಗಿದೆ, ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ವಾಟರ್ ಪ್ರಾಬ್ಲಮ್ಸ್ ಯಾವುದೇ ರೀತಿ ಇರೋದಿಲ್ಲ. ಹಾಗೆ ನೋಡ್ಬೋದು, ಮೈನ್ ಡೋರ್ಸ್ ಎಲ್ಲ ನಿಮಗೆ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ವುಡ್ ವರ್ಕ್ ಆ್ಯಕ್ಚುಲಿ ನಡೀತಾ ಇದೆ. ಸೊ ಸಾರಿ, ವರ್ಕರ್ಸ್ ಎಲ್ಲ ಇದ್ದಿದ್ದರಿಂದ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡಿಲ್ಲ. ಮೀನ್ಸ್ ಇನ್ನು ವರ್ಕ್ ನಡೀತಿರೋದ್ರಿಂದ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಬೇಸಿಕಲಿ ಫ್ಲೋರಲ್ಲೆಲ್ಲ ಮೆಟೀರಿಯಲ್ಸ್ ಹಾಕಿದ್ರು. ಹಾಗಾದರೆ ಬನ್ನಿ, ಫಸ್ಟ್ ಫ್ಲೋರಲ್ಲಿ ಓನರ್ ಪರ್ಪಸ್ಗಂತ ಮಾಡಿರ್ತಾರೆ. ಇದೆಲ್ಲ MS ಯೂಸ್ ಮಾಡಿದ್ದಾರೆ. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ಸ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಹಾಗೆ ಸೆಂಟ್ರಲ್ಲಿ ಗ್ರಾನೈಟ್ ಕಟಿಂಗ್ಸ್ ಡಿಸೈನ್ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿರೋ ಓನರ್ದಂತ ಕಟ್ಟಿರೋಂಥ ಮನೆ ಇದು. ನೋಡಿ, ಎಂಟ್ರೆನ್ಸ್ಗೂ ಸೇಫ್ಟಿ ಗ್ರಿಲ್ ಕೊಟ್ಟಿದ್ದಾರೆ ಮತ್ತು ಸೇಫ್ಟಿ ಗೇಟ್ ಕೂಡ ಇದೆ. ಹಾಗೆಯೇ ಲಾಂಗ್ ವಿಂಡೋ ಇದೆ. ಟೀಕ್ ವುಡ್ ಕಂಪ್ಲೀಟ್ ಫ್ರೇಮ್ ವರ್ಕ್ ಎಲ್ಲ ವಿಂಡೋ ವಿತ್ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ನೋಡ್ಬೋದು, ಓಪನ್ ಕಿಚನ್ ಥರ ಒಂದು ದೇವ್ರ ಮನೆ, 2 ಬೆಡ್ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗೆ TV ಯೂನಿಟ್ಟು, ಕಿಚನ್ನು, ವಾರ್ಡ್ರೋಬ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಈ ಮನೆ ಬಂದು 1,25,00,000 ಕೋಟಿಂಗ್ ಮಾಡಿದ್ದಾರೆ. ಓನರ್ ರೇಟು ಆ್ಯಕ್ಚುಲಿ ನಾನೊಂದು ಫೈನಲ್ ರೇಟ್ ಕೇಳಿದ್ರೆ, ಯಾಕಂದರೆ ರೇಟ್ ಜಾಸ್ತಿ ಕೇಳಿದ ತಕ್ಷಣ ಕ್ಲೈಂಟು ಇಷ್ಟೊಂದು ಅಮೌಂಟು ಅಂತಾರೆ. ಸೊ ಹಾಗಾಗಿ ಓನರ್ನ ಫೈನಲ್ ಟು ಫೈನಲ್ ಏನು ರೇಟ್ ಕೊಡ್ಬೋದು ಸರ್ ಅಂದಾಗ, ಈ ಸ್ಟೇಜಲ್ಲಿ ಬಂದು ಬುಕ್ ಮಾಡ್ಕೊಂಡು ಏನಾದರೂ ಫರ್ದರ್ ಡೀಟೇಲ್ಸ್ ಎಲ್ಲ ತೊಗೊಂಡು ಅಗ್ರಿಮೆಂಟಿಗೆ ಏನಾದರೂ ರೆಡಿ ಆದರೆ 1,15,00,000ಕ್ಕೆ ಬಂದರೆ ಈ ಮನೆನ ಕೊಡಲಿಕ್ಕೆ ಓನರ್ ರೆಡಿ ಇದ್ದಾರೆ. ಸೊ ದಯವಿಟ್ಟು ಯಾರಾದರೂ ಈ ಬಜೆಟಲ್ಲಿ ಈ ಥರ ಪ್ರಾಪರ್ಟಿ ನೋಡ್ತಾ ಇರೋರಾಗಿದ್ದರೆ ದಯವಿಟ್ಟು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ, ನಾನು ಓನರ್ಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಮನೆ ನೋಡಿ, ಮನೆ ಇಷ್ಟ ಆಯಿತು ಅಂದರೆ ಓನರ್ ಹತ್ರ ನೀವು ಮಾತಾಡ್ಬೋದು. ಕಂಪ್ಲೀಟ್ ಆದಮೇಲೆ ಮನೆ ನೀವು ನೋಡ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ವರ್ಕ್ ನಡೀತಾ ಇರಬೇಕಾದ್ರೆ ಹೀಗಾಗಿದೆ. ಇವ್ರ ವರ್ಕ್ ಎಲ್ಲ ಹೇಗಿದೆ ಅಂದರೆ, ಇವರು ಫಾಸ್ಟ್ ವರ್ಕ್ ನಡೆದಿರ್ತಾರಲ್ಲ, ಬೇರೆ ಮನೆಗಳು ಮಾಡಿರ್ತಾರಲ್ಲ, ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತಾರಲ್ಲ, ಆ ಮನೆಗಳು ಬೇಕಾದರೆ ನಿಮ್ಗೊಂದ್ಸರಿ ವಿಸಿಟಿಂಗ್ ಕೊಡ್ತಾರೆ, ನೀವು ನೋಡ್ಬೋದು. ಹಾಗೆ ಆ ಮನೆ ಪರ್ಚೇಸ್ ಮಾಡಿರೋ ಅಂಥ ಓನರ್ಗಳ ಒಪಿನಿಯನ್ ಕೂಡ ನೀವು ಕೇಳ್ಬೋದು. ಸೆಕೆಂಡ್ ಫ್ಲೋರಲ್ಲಿ ಬನ್ನಿ. ಸೆಕೆಂಡ್ ಫ್ಲೋರಲ್ಲಿ ಕೂಡ 2 BHK ಒಂದು ಮನೆ ಇದೆ. ಕಂಪ್ಲೀಟಾಗಿ ನೀವು ರೆಂಟು ಕೊಡ್ತೀರಾ ಅಂದ್ರೂ ಈ ಮನೆ ಕರೆಕ್ಟಾಗಿ ಒಂದು 40,000 ಅಂತೂ ಇನ್ಕಮ್ ಇದೆ ಈ ಮನೆಯಿಂದ. ಕಂಪ್ಲೀಟಾಗಿ ಎಲ್ಲೂ ಡಿಫ್ರೆನ್ಸಸ್ ಇಲ್ಲ. ಆ್ಯಸ್ ಇಟ್ ಈಸ್ ಫಸ್ಟ್ ಫ್ಲೋರು ಅಷ್ಟೇ, ಸೆಕೆಂಡ್ ಫ್ಲೋರು ಅಷ್ಟೇ, ಸೇಮ್ ಆ್ಯಸ್ ಇಟ್ ಈಸ್. ಬಿಡ್ತಾಗ ಸ್ವಲ್ಪ ದೊಡ್ಡದಾಗಿ ಇರುತ್ತೆ. ನೋಡ್ಬೋದು, ಇಲ್ಲೆಲ್ಲ ವುಡ್ ವರ್ಕ್ ಕಂಪ್ಲೀಟಾಗಿ ಇಂಟೀರಿಯರ್ ವರ್ಕ್ಸ್ ಎಲ್ಲ ಕೊಟ್ಟು ಪಾಟ್ ಎಲ್ಲ ಮಾಡಿಕೊಟ್ಟಿರೋ ಅಂಥ ಮನೆಗೆ ರೆಂಟೆಲ್ಲ 12,000 to 14,000 ಕಮ್ಮಿ ಇಲ್ಲ ಈ ಕಡೆ ರೆಂಟು. ಯಾಕಂದರೆ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ಸು, ವೈಡ್ ರೋಡ್ಸ್ಗಳೆಲ್ಲ ಇದೆ, ವಾಟರ್ ಪ್ರಾಬ್ಲಮ್ ಯಾವುದೇ ರೀತಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ರೆಂಟ್ಗೆ ಡಿಮ್ಯಾಂಡ್ ಇದೆ. ನೋಡಿ, ಈ ಮನೆ ಸಾಧ್ಯವಾದಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ವೀಕೆಂಡಲ್ಲಾಗಲಿ ವೀಕ್ ಡೇಸಲ್ಲಾಗಲಿ ನನಗೆ ಟೈಮಿಂಗ್ಸ್ ಏನಂತಲ್ಲ, ನೀವು ಕಾಲ್ ಮಾಡಿ, ಮ್ಯಾಮ್ ಈ ಟೈಮಲ್ಲಿ ನಾವು ಫ್ರೀ ಆಗ್ತಾಯಿದ್ದೀವಿ, ಬರ್ತಾಯಿದ್ದೀವಿ, ಮನೆ ನೋಡಿದ್ರೆ ಖಂಡಿತವಾಗ್ಲೂ ನಾನು ವಿಸಿಟ್ ಮಾಡಿಸ್ತೀನಿ. ನೋ ವರಿ ಅಬೌಟ್ ದಟ್. ಹಾಗೆಯೇ ನಾನು ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಎಲ್ಲ ಏಜೆಂಟ್ಗಳಾಗಲಿ ಇನ್ನು ಒಂದು
ಕನ್ಸಲ್ಟೇಷನ್ ಫೀಸಸ್ ಬಂದು 1% 2% ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ನೋ ನೀಡ್ಸ್. ನಾವು ಯಾವುದೇ ರೀತಿ 1% ಕೂಡ ಕೊಡಿ ಅಂತ ನಾನು ಯಾವುದೇ ರೀತಿ ಡಿಮ್ಯಾಂಡ್ ಮಾಡಲ್ಲ. ಆ್ಯಸ್ ಯೂಶ್ವಲ್ 1% ಅಂತ ಇರುತ್ತೆ. ನಿಮ್ಗೆ ಖುಷಿ ಆದಷ್ಟು ಕೊಡ್ಬೋದು. ನಾನು ಡಿಮ್ಯಾಂಡ್ ಮಾಡೋದಿಲ್ಲ. ಎಸ್ಪೆಷಲಿ ಲಕ್ಷ್ಮಿ. ಥ್ಯಾಂಕ್ ಯು. ಕಂಪ್ಲೀಟಾಗಿ ನೋಡಿ ಇಲ್ಲಿಂದ ನಿಮಗೆ ಜಿಂದಾಲ್ ಪ್ರೆಸ್ಟೀಜು ನೋಡಿ, ಅದೇ ಜಸ್ಟ್ 1.5 ಕಿಲೋಮೀಟ್ರ್ ಮೆಟ್ರೋ ಸ್ಟೇಷನ್ಗೆ